ಒಳ್ಳೆಯ ಮಾತುಗಳನ್ನ, ಭಗವಂತನ ಸ್ಮರಣೆಯನ್ನ ಯಾವತ್ತೂ ಮಾಡಬೇಕು ಅಂತ ಶಾಸ್ತ್ರದಲ್ಲಿ ಬರೀತಾರೆ. ನಮ್ಮೆಲ್ಲರ ಬದುಕಿಗೆ ಆಹಾರ ಎಷ್ಟು ಮುಖ್ಯದ, ನಮ್ಮ ಪ್ರಾಣ ಉಳಿಯಲಿಕ್ಕೆ ಆಹಾರ ಎಷ್ಟು ಮುಖ್ಯದನೋ, ನಮ್ಮ ಮನಸ್ಸು ಪವಿತ್ರವಾಗಿರಬೇಕಾಗಿತ್ತು ಅಂತಂದ್ರೆ ಭಗವಂತನ ನಾಮಸ್ಮರಣೆಯೂ ಅಷ್ಟೇ ಮುಖ್ಯ ಅದ. ನಮ್ಮ ಜೀವಿತಾವಧಿಯ ಪರ್ಯಂತರವಾಗಿ ಭಗವಂತನ ಭಕ್ತಿಯೊಳಗ ನಮ್ಮ ಸಮಯವನ್ನು ನಾವು ಕಳೀಬೇಕು. ಸುಮ್ಮನೆ ನಾವು ಬಹಳಷ್ಟು ಟೈಮ್ ಪಾಸ್ ಮಾಡ್ತೀವಿ, ಆದ್ರೆ ಪರಮಾತ್ಮನಿಗಾಗಿ ನಾವು ಸಮಯವನ್ನ ಒಟ್ಟು ಕಳೆಯೋದಿಲ್ಲ. ಸಂತರು, ಶರಣರು, ಮಹಾತ್ಮರು ಅವ್ರು ಹೆಂಗಂತಂದ್ರೆ ಹೆಚ್ಚಿನ ಸಮಯ ಭಗವಂತನ ಸ್ಮರಣೆಯಲ್ಲಿ ಕೊಡ್ತಿದ್ರು ಟೈಮ್. ನಾವೇನ್ ಮಾಡ್ತೀವಂತಂದ್ರೆ ನಮ್ಮ ಸಂಸಾರಕ್ಕಾಗಿ ನಾವು ಸಮಯವನ್ನ ಮೀಸಲಿಟ್ಟಿವಿ. ಯಾಕಂತಂದ್ರೆ ನಮಗ ಅದರದ್ದು ರುಚಿ ಗೊತ್ತಿಲ್ಲ ತಾಯಂದಿರ. ಯಾವುದು ಅಂತಂದ್ರೆ ಆ ಭಗವಂತನ ಒಂದು ಸ್ಮರಣೆಯಲ್ಲಿರ್ತಕ್ಕಂಥ ತೃಪ್ತಿ ಏನದಲ್ಲ, ಅದು ನಮಗ್ ಗೊತ್ತಿಲ್ಲ. ಗೊತ್ತಿತ್ತು ಅಂತಂದ್ರೆ ಅದನ್ನು ನಾವು ಬಿಟ್ಟು ಬರಂಗಿಲ್ಲ. ಸಂತರಿಗೆ ಈ ಬದುಕಿನಕ್ಕಿಂತಲೂ ಈ ಸಂಸಾರದಕ್ಕಿಂತಲೂ ಪರಮಾರ್ಥ ಅವರಿಗೆ ಬಹಳ ರುಚಿ ತಗೊಂಡಿತ್ತು. ಅದನ್ನ ಬಿಡು ಅಂತಂದ್ರೆ ಎಂದೂ ಬಿಡಾಕ ಸಾಧ್ಯ ಇಲ್ಲ ಅವರು. ನಾವು ಕೂಡ ಈ ಜಗತ್ತಿನೊಳಗೆ ಮನುಷ್ಯನಾಗಿ ನಾವೇನು ಹುಟ್ಟಿ ಬಂದೀವಲ್ಲ, ನಾವೆಲ್ಲರೂ ಪರಮಾತ್ಮನ ಧ್ಯಾನವನ್ನ ಮಾಡ್ತಾನಂತ ಹೇಳಿನೇ ನಾವಿಲ್ಲಿ ಬಂದೀವಿ. ಅಷ್ಟೇ ಅಲ್ಲ, ಆ ಪರಮಾತ್ಮನ ಕೈ ಮೇಲೆ ಕೈ ಹಾಕಿ ಆನೆ ಮಾಡಿ ಬಂದೀವಿ. ಏನಂತ? ಹೇ ಪರಮಾತ್ಮ, ನನ್ನ ಇಲ್ಲಿಂದ ನೀವು ಹೊರಗೆ ಹಾಕಿದಿ ಅಂತಂದ್ರೆ, ಎಲ್ಲಿಂದ? ತಾಯಿ ಗರ್ಭದೊಳಗಿದ್ದಾಗ ನಾವೆಲ್ಲ ಭಗವಂತನ ಕೈ ಮೇಲೆ ಕೈ ಹಾಕಿ ಆನೆ ಮಾಡಿ ಬಂದಿವಂತ ನಾವು. ಏನಂತ? ನಾ ಹೊರಗೆ ಹೋದ ನಂತರ ನಿನ್ನ ಧ್ಯಾನ ಬಿಟ್ರ ಬೇರೆ ಏನೂ ಮಾಡಂಗಿಲ್ಲಪ್ಪ ಅಂತ ನಾವು ಆನೆ ಮಾಡಿ ಬಂದಿವಂತ. ಶ್ರೀಮನ್ ನಿಜಗುಣ ಶಿವಯೋಗಿಗಳು ಬಹಳ ಚಂದ ಬರೀತಾರ ಅದನ್ನ. ಏನಂತಂದ್ರ, ತಾಯ ಗರ್ಭದಳು ನಾನಿರ್ದ ವೇಳೆಯಲ್ಲಿ ಹೇಯದತಿ ಬಾಧೆಗೆ ಮನಂ ನೊಂದು ಪೇಸುತಿಹ ಪೇಯವನ್ನು ಬಿಟ್ಟೇತ ಕಿಂತು ಪರಮೊಟ್ಟಿರುವೆ ಆಯುಷ್ಯ ವಿಹುದರೊಳಗಾಗಿ ಕಾಯಶ ವಿರೋಧಿ ಗುರುಶಂಭುಲಿಂಗವನ್ನೊಲಿಸಿ ಮಾಯೆಯನ್ನು ಮೀರಿ ಭವವನ್ನು ಗೆಲುವೆನೆಂಬ ಸಮುದಾಯದಧಿಕಾರವೆನ್ನದು ಮರೆದನದಕ್ಕೆನ್ನುಪಾಯವೇ ಧರ್ಮವೆಂದು ನಿಜಗುಂಡ್ರು ಹೇಳ್ತಾರೆ. ನಾವೆಲ್ಲ ತಾಯಿಯ ಗರ್ಭದೊಳಗಿದ್ದಾಗ ಅಲ್ಲಿ ಪರಮಾತ್ಮನನ್ನು ನಾವು ಕೇಳ್ತೀವಂತ. ಏನಂತ? ಯಪ್ಪ, ನನ್ನ ಮೊದಲು ಇಲ್ಲಿಂದ ಹೊರಗೆ ಹಾಕು. ಯಾಕಂತಂದ್ರ ತಾಯಿಯ ಗರ್ಭದೊಳಗಿರ್ತಕ್ಕಂಥ ನೋವೇನದ ನೋಡ್ರಿ, ಆ ನೋವನ್ನ ತಡೆಯಲಿಕ್ಕೆ ಯಾರಿಗೂ ಆಗೋದಿಲ್ಲ. ಅಷ್ಟು ತಾಯಿಯ ಗರ್ಭದೊಳಗ ನೋವದ. ಅಲ್ಲಿ ಹೆಂಗ ಕುಂಡ್ರಬೇಕಂತಂದ್ರ, ತಾಯಿ ಗರ್ಭದೊಳಗ ನಾವು ಹೆಂಗ ಕುಂಡ್ರಬೇಕಂತಂದ್ರ 9 ತಿಂಗಳು ಹೆಂಗ ಕುಂಡ್ರಬೇಕಂತಂದ್ರ ಕುಕ್ಕುಟ ಆಸನದೊಳಗೆ ಕುಂಡ್ರಬೇಕಂತ. ಕುಕ್ಕುಟಾಸನ ಅಂತಂದ್ರ ಕೋಳಿ ತತ್ತಿರ್ತದ ನೋಡ್ರಿ. ಆ ಕೋಳಿ ತತ್ತಿ ಹೆಂಗ ರೌಂಡ್ ಇರ್ತದಲ್ಲ, ಹಂಗ ನಾವು ಏನಪ್ಪಾ ಅಂತಂದ್ರ ತಾಯಿಯ ಗರ್ಭದೊಳಗ ಮುದ್ದೆ ಹಾಕಿ ಕುಂಡ್ರಬೇಕು. 9 ತಿಂಗಳು ಮುದ್ದೆ ಹಾಕಿ ಕುಂಡ್ರಬೇಕು. ಇವೆರಡು ಮೊಣಕಾಲ ಹಿಂಗ ಮ್ಯಾಲ ಮಾಡಿ, 2 ಮೊಣಕೈಯ ಇಲ್ಲಿ ಮೂಲ್ಯಾಗ ಹಿಂಗಿಟ್ಟು ಮುದ್ದಾಗಿ ರೌಂಡ್ ಆಗಿ ತತ್ತಿ ಆಕಾರದೊಳಗ, ಅಂಡಾಕಾರದೊಳಗ ತಾಯಿ ಗರ್ಭದೊಳಗ ಕುಂಡ್ರಬೇಕು. ಹಂಗ ಎಷ್ಟು ದಿನ ಕುಂಡ್ರಬೇಕಂತಂದ್ರ 9 ತಿಂಗಳು ಕುಂಡ್ರಬೇಕ್ರಿ. 9 ತಿಂಗಳು.
ಈಗ ನೀವು ಹೆಂಗ ಬೇಕ ಹಂಗೆ ಕೂತೀರಿ ಇಲ್ಲಿ ನಿಮಗೆ ಚಪ್ಪಗಾಲ್ ಹಾಕೊಂಡು ನಿಮಗೆ ಎಷ್ಟು ಹೆಂಗ ಸೋಫಾ ಅನ್ನಿಸ್ತದ ಹಂಗೆ ಕುಂತೀರಿ. ಎಷ್ಟೊತ್ತಕ ಹಾಕೊಂಡಿರ್ತೀರಿ? ಭಾಳದ್ರ ಒಂದು ತಾಸು ಅನ್ಬಿಡ್ದ ನಿಮ್ಮ ಕಾಲು ಮಾತಾಡಕತ್ತಾವ. ಒಂದು ತಾಸು ಆಯ್ತಂದ್ರೆ ಟೈಮ್ ನೋಡಿ ಅರೆ ಯಾಕೋ ಸ್ವಾಮಿ ಬಿಡವಲ್ಲ ಅಂತ ತಿಳ್ಕೊಂಡು ಹಗರ್ಕ ಕಾಲ ಸ್ವಲ್ಪ ಅಲ್ಲೇ ಸಡ್ಲ್ ಮಾಡ್ತೀರಿ. ಚಪ್ಪಗಾಲ್ ಹಾಕೊಂಡು ಕೂತವ್ರು ಸ್ವಲ್ಪ ಸಡ್ಲ್ ಮಾಡ್ತೀರಿ. ಮತ್ತೊಂದು ತಾಸಾದ್ರೂ ಹಂಗ ಬಿಡ್ಲಿಲ್ಲ, ಒಂದು 10 ನಿಮಿಷ 15 ನಿಮಿಷ ಹೆಚ್ಚು ಹೇಳಿನಿ ಅಂತಂದ್ರ ಈಚೆ ಕಡೆ ಕಾಲ್ ತೆಗದ ಇದ್ರ ಮ್ಯಾಗ ಇಡುವುದು, ಇದ್ರ ಮ್ಯಾಲಿನ ಕಾಲ್ ತೆಗದ ಇದ್ರ ಮ್ಯಾಗ ಇಡುವುದು, ಹಂಗ ಸ್ವಲ್ಪ ಒದ್ದಾಡಕತ್ತೀರಿ ಅಲ್ಲೇ. ಯಾಕೋ ಸ್ವಾಮಿ ಬಿಡುವಲ್ಲ, ಯಾಕೋ ಸ್ವಾಮಿ ಬಿಡುವಲ್ಲ. ಮತ್ತ ನಾ ಅರ್ಧ ತಾಸು ಅಂದ್ರ ಒಂದು ತಾಸಿನ ಮೇಲೆ ಅರ್ಧ ತಾಸು, 1.5 ತಾಸು, 1.25 ತಾಸು ಹೇಳಿದ್ರು ಬಿಡಲಿಲ್ಲ. ನಾ ಹೆಂಗ ಹೇಳಕ ಹತ್ತೀನಿ ಅಂತಂದ್ರ ನೀವೇನ್ ಮಾಡ್ತೀರಿ? ಸರಿ ಸ್ವಾಮಿ ಯಾಕೋ ಬಿಡಂಗ ಕಾಣುದಿಲ್ಲ ಅಂತೇಳಿ ಅಗರ್ಕ ಕಾಲ್ ತೆಗೆದು ಉದ್ದಕ ಮಾಡಿ ಸ್ವಾಮಿ ಕಡೆ ಕಾಲ್ ಹಿಂಗ್ ಮಾಡಿ ಕೂತ್ ಬಿಡ್ತೀರಿ. ಹೌದಿಲ್ಲ? ಮತ್ತೆ ಎಷ್ಟೊತ್ತು ನೋಡುದ ಅಯ್ಯಪ್ಪ ಅವೇನ್ ಬಿಡ್ತಾನ ಏನ್ ಹಂಗ ಮೈಕ್ ಇಟ್ಟತ್ ಅಂತೇಳಿ ಚಾಲೂನ ಮಾಡಾನ. ಒಂದೊಂದು ಊರಾಗ್ರಿ ಹಂಗ ಹುರುಪು ಬತ್ತಂದ್ರ ನಾವು ಮತ್ತೆ ಮನಗಂಡ 2 ತಾಸು ಹೇಳ್ತೀವ್ರೆ. 2 ತಾಸು 3 ತಾಸು ಹೇಳಾಕತ್ತಿದ್ನಿ. ಆ ಊರಾಗ ಸಾಲ್ಕ ಗೌಡ್ರು, ಕುಲಕರ್ಣ್ಯರು, ಆ ನಂತರ ನಾಯಕರು ಸಾಲ್ಕ ಕುರ್ಚಿ ಹಾಕೊಂಡು ಕುಂಡಿರ್ತಿದ್ರು. ನಾ ಹಂಗ ಮನಗಂಡ ಮಂದಿ ಕೂಡಿತ್ರಿ ಬರ್ಚಕ. ನಾ ಹೇಳಾಕತ್ತಿದ್ನಿ, ಮಂದಿ ತಾಳಿ ಬಡಿತಿತ್ತು. ಹಂಗ ಹೇಳು ಸಂದರ್ಭದೊಳಗೆ 1 ತಾಸು ಆಯ್ತು, 1.5 ತಾಸು ಆಯ್ತು, ಬಿಡ್ಲೇ ಇಲ್ರಿ. ಅವ್ನು ಗೌಡು ಶುಗರ್ ಇತ್ರಿ, ಕಟ್ಟ ಹಸು ಆತು. ಯಾವ್ರ ಅವ್ನು ತಂದಿರೋ ಸ್ವಾಮಿ ನಿನ್ನ ಒಟ್ಟೆ ಬಿಡವಲ್ಲ 1.5 ತಾಸು ಆದ್ರು ಅಂತಂದು ನೋಡ್ಕೋ ದಿಂಗಳಿಗಾಡ್ ಒಂದಿಟ ಯಾದ್ದ ಕೂತ ನಾನು ಸಮೀಪ ಬರವ ಮಾತು ಹೋಗವ ಕುಂಡ್ರವ. ನಾನು ಹಿಂಗಾಗಿ ಮಾಡಕತ್ತಾರೆ ಇವ್ರು ಗೌಡ್ರು. ನಾನು ಅನ್ಕೊಂತ ಮತ್ತೇನ್ ಮಾಡಿದ ಅಂತಂದ್ರೆ 2 ತಾಸು ಆದ್ರೂ ನಾ ಏನು ಬಿಡ್ಲಿಲ್ಲ. ಕುರ್ಚಿ ಮೇಗಿಂದ ಎದ್ದಾವ್ ನಮ್ಮ ಮನಿಗೆ ಹಾದ್ರಿ. ಮನಿಗೆ ಹೋಗಿ ಆಗಿನ ಕಾಲದಾಗ ಗೌಡ್ರ ಮನ್ಯಾಗ ದೊಡ್ಡ ಉದ್ದನು ಬಂದೂಕ್ ಇರ್ತಿದ್ರು. ಬಂದೂಕ್ ತಗೊಂಡು ಬಂದ ಅಲ್ಲಿ ನಟ್ಟ ನಡಬರ್ಕ್ ಎದರಿಗೆ ನಿಂತು ಹಿಂಗ ಹಿಡೋದು ನನಗ. ನಾನೇನು ಟಮ್ ಮನುಷ್ಯ ಬಿಡ್ತಾನೆ ಯಾವ ಬಲಿ ಇಲ್ಲಿ. 2 ತಾಸು ಆತು ಹೇಳಾಕತ್ತೀನಿ. ಬಹುತೇಕ ಗೌಡ್ರಿಗೆ ಬ್ಯಾಸರಿ ಬಂದಿರಬೇಕು. ಅದಕ್ಕೆ ಬಂದೂಕ ಹಾರಿಸ್ತಾರೆ ಆಂಬಲ್ ಅಂತೇಳಿ. ಗೌಡ್ರ ನೀವೇನು ನಮಗ ಬಂದೂಕಲ್ಲಿ ಹಾರಿಸಬೇಡ್ರಿ, ಟಮ್ ಅನಿಸ್ಬೇಡ್ರಿ, ಈಗ ಸದ್ಯ ನಾವು ಪುರಾಣ ಬಂದ ಅನ್ಯಾನು. ಅವಂದ ಸ್ವಾಮಿಗಳ ನೀವು ಹೇಳ್ರಿ ಅಂದವು. ನೀವು ಹೇಳ್ರಿ, ನೀವು ನಾ ಎಷ್ಟು ತಾಸು ಹೇಳ್ತಿ ಹೇಳಿ, ಇದೊಂದು ಕರ್ಕೊಂಬಂದೀವಿ ನಿನ್ನ. ನೀ 8 ತಾಸು ಹೇಳ್ತಿ ಹೇಳು. ನಾನ್ ನಿನ್ನ ಟಮ್ ಅನ್ಸಂಗಿಲ್ಲ, ನಿನಗ ಬಂದೂಕ್ ಹೋಗಂಗಿಲ್ಲ. ಮತ್ತ ನಾ ಯಾರಿಗೆ ಹಾಕ್ತೇನಂದ್ರ ನಿನ್ನ ಯಾವ ಕರ್ಕೊಂಡು ಬಂದು ಹಚ್ಚಲ್ಲ ಇಲ್ಲಿ. ಅವನು ಹುಡುಕಾಡಕತ್ತೀನಿ ಅಂದವ. ನಿನ್ನ ಯಾರು ಕರ್ಕೊಂಡು ಬಂದು ನಿನ್ನ ಹಚ್ಚಾರಿಲ್ಲ, ಅವ್ರನ್ನ ಎಂಥವ್ರನ್ನ ಕರ್ಕೊಂಡ್ ಬರ್ಬೇಕು ನಮ್ಗೆ ಗೊತ್ತಾಗುದ್ರ ಅಂತೇಳಿ ಅವ್ರನ್ನ ಹುಡುಕಾಡಕತ್ತೇನೆ ಅಂತಂದ್ರು. ಮತ್ತ ಹಂಗ ನಮ್ಮ ಹಿರಿಯರು ಬಂದಿದ್ರೆಲ್ಲ ಜೀಪ್ ತಗೊಂಡ ಅವ್ರಿಗೆ ನೀವೆಲ್ಲ ನಿಂದಿರಬಾರ್ದು. ಕಾರಣ ಏನಂತಂದ್ರ ನೀವು 1 ತಾಸು ತನಕ ಚಪ್ಪಗಾಲ್ ಹಾಕೊಂಡು ಒಂದು ಆಸನದೊಳಗೆ ಕುಂಡಿರ್ತೀರಿ. 1 ತಾಸಿನ ಮ್ಯಾಲ ಆತಂದ್ರ ನಿಮ್ಮ ಕಾಲ್ ನೋವು ಬರಾಕತ್ತಾವ್ರಿ. 1 ತಾಸ್ರೆ ಈಗ ಹೆಂಗ್ ಕೂತಾರ ಹಿಂಗ 1 ತಾಸು. ಅದರ ನಂತರ ಆದ್ರೆ ನೀವು ಒದ್ದಾಡಕತ್ತೀರಿ, ಹೇಳ್ಬೇಕು ಅನಿಸ್ತದ. ಮತ್ತ 9 ತಿಂಗಳ ತಾಯಿ ಗರ್ಭದೊಳಗೆ ಮುದ್ದಾಗಿ ಕೂತಿದ್ರಲ್ಲ, ಹೆಂಗ್ ಕೂತಿದ್ರಲ್ಲಿ? ಕೂತಿದ್ರಿ ಇಲ್ಲ ಮತ್ತಲ್ಲಿ ಎಲ್ಲರೂ ತಾಯಿ ಗರ್ಭದೊಳಗೆ ಕೂತ ಬಂದಿರಿ. 9 ತಿಂಗಳು ಅಳಿಗಾಡಕ ಜಾಗಿಲಲ್ಲಿ ಹಿಂಗ ಮುದ್ದಾಗಿ 9 ತಿಂಗಳು ಕುಂಡ್ರಬೇಕು. ಅದೇನು ಮತ್ತ ಅಲ್ಲಿ ವಾತಾವರಣ ಚಲೋ ಅದರ ತಾಯಿ ಗರ್ಭದೊಳಗ. ನಾವ್ ಅಲ್ಲಿ ಒಳಗ ಕುಂತಾಗ ತಾಯಿ ಗರ್ಭದೊಳಗ ಅಲ್ಲಿ ಏನಂದ್ರ ಮಲ, ಮೂತ್ರ, ಮಾಂಸ, ಮಜ್ಜೆ ಎಲ್ಲ ಅಲ್ಲೇ ಅದ್ರ ಬಾಜುನ ಕುಂಡಿರ್ಬೇಕು ನಾವು. ಈಗೆಲ್ಲರ ಹಾದ್ಯಾಗ ಹೋಗುವಾಗ ಒಂದ್ ಹುಡುಗ ಹಿಂಗ ಮಾಡಿರ್ತಂದ್ರೆ ಏನ್ರಿ ಇಲ್ಲೇ ಹಾದ್ಯಾಗ ಅಂತೀವಿ ನಾವು. 9 ತಿಂಗಳು ಅಲ್ಲೇ ಅದ್ರ ಬಾಜುನ. ಅಕ್ಕ ಮಹಾದೇವಿ ಒಂದು ವಚನದಾಗ ಬರೀತಾಳೆ, ಅಮೆದ್ಯದ ಹಡಿಕೆ ಮೂತ್ರದ ಕುಡಿಕೆ ಎಲುವಿನ ತಡಿಕೆ ಕೀವಿನ ಹಡಿಕೆ ಸುಡಲಿ ದೇಹವ ಒಡಲ ವಿಡಿದು ಕೆಡದಿರು ಚೆನ್ನ ಮಲ್ಲಿಕಾರ್ಜುನ ನರಿಮರುಳೆ. ಅಡ್ ಚಂದ ಹೇಳ್ತಾಳ ಅಕ್ಕ ಮಹಾದೇವಿ. ಮೂರ್ಖ